ಅಸ್ಸಲಾಮ್ ವಲೈಕುಮ್. ಹಾಯ್, ಹಲೋ, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನು ಅಂತ ಗೊತ್ತಾಗಿರಬಹುದು. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಒಂದು ಬೌಲ್ನಲ್ಲಿ ವಾರ್ಮ್ ವಾಟರನ್ನು ತೆಗೆದುಕೊಂಡಿದ್ದೀನಿ. ಅದರಲ್ಲಿ 4 ಸ್ಪೂನ್ ಸಕ್ಕರೆ ಹಾಕಬೇಕು. ನಂತರ ಈಸ್ಟನ್ನು 1 ಸ್ಪೂನ್ ಹಾಕಬೇಕು. ಈಸ್ಟ್ ಆ್ಯಕ್ಟಿವ್ ಆಗಲು 10 ನಿಮಿಷ ಇಡಬೇಕು. ಅದಾದಮೇಲೆ 2 ಕಪ್ ಮೈದಾವನ್ನು ತೆಗೆದುಕೊಳ್ಳಬೇಕು. ಅದನ್ನು ಚೆನ್ನಾಗಿ ಸಾನಿಸಬೇಕು. ನಂತರ ಸ್ವಲ್ಪ ಉಪ್ಪು ಹಾಕಬೇಕು ಮತ್ತು 4 ಸ್ಪೂನಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಹಿಟ್ಟನ್ನು 10 ನಿಮಿಷದವರೆಗೆ ಮುಚ್ಚಿಡಬೇಕು. ನಂತರ ಈ ರೀತಿ ಹಿಟ್ಟನ್ನು ಮಾಡಿಕೊಳ್ಳಬೇಕು 5 ನಿಮಿಷದವರೆಗೆ. ನಂತರ ಇದರಲ್ಲಿ ಬಟರನ್ನು ಹಾಕಿ ಮತ್ತೆ ಈ ರೀತಿ ಮಾಡಬೇಕು. ಇದರಿಂದ ಬಟರಿ ಟೇಸ್ಟ್ ಬರುತ್ತೆ. ಮತ್ತೆ 20 ನಿಮಿಷದವರೆಗೆ ಇಡಬೇಕು. ಹಿಟ್ಟು ಉಬ್ಬಿ ಡಬಲ್ ಆಗುತ್ತೆ. ನಂತರ ಹಿಟ್ಟನ್ನು ತೆಗೆದುಕೊಂಡು 4 ಭಾಗಗಳನ್ನಾಗಿ ಮಾಡಬೇಕು. ನಂತರ ಒಂದೊಂದು ಭಾಗವನ್ನು ತೆಗೆದುಕೊಂಡು ಗೋಲಾಕಾರವನ್ನಾಗಿ ಮಾಡಿ ಒಂದು ಸಣ್ಣ ಪ್ಲೇಟಿನಿಂದ ಪ್ರೆಸ್ ಮಾಡಿ ಇಡಬೇಕು. 5 ನಿಮಿಷ ಬಿಟ್ಟು ನಂತರ ಹಿಟ್ಟಿನ ಮಧ್ಯಭಾಗದಲ್ಲಿ ನೋಜಲಿನ ಸಹಾಯದಿಂದ ಕಟ್ ಮಾಡಿಕೊಳ್ಳಬೇಕು. ಸ್ವಲ್ಪ ಹುಷಾರಾಗಿ ಈ ಕಾರ್ಯವನ್ನು ಮಾಡಬೇಕು. ನಂತರ ಬಟರ್ ಪೇಪರನ್ನು ಕಟ್ ಮಾಡಿ ಆಯಿಲ್ನಲ್ಲಿ ಬಿಡಬೇಕು. ಆಯಿಲ್ ಜಾಸ್ತಿ ಗರಂ ಆಗಿರಬಾರದು. ಈ ರೀತಿ ಅದರ ಮೇಲೆ ಆಯಿಲ್ ಹಾಕುತ್ತಾ 2 ಸೈಡ್ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಇದೇ ರೀತಿ ಎಲ್ಲವನ್ನು ಮಾಡಿಕೊಳ್ಳಬೇಕು. ನಂತರ ಚಾಕ್ಲೇಟ್ ಸಿರಪ್ನಲ್ಲಿ ಡೋನಟನ್ನು ಹಾಕಿ ಎತ್ತಬೇಕು. ಇದೇ ರೀತಿ ಎಲ್ಲವನ್ನು ಕೂಡ ಮಾಡಿಕೊಳ್ಳಬೇಕು. ನಂತರ ನಿಮ್ಮ ಹತ್ತಿರ ಚಾಕ್ಲೇಟ್ ಸ್ಪ್ರಿಂಕಲ್ಸ್ ಇದ್ದರೆ ಅದರ ಮೇಲೆ ಹಾಕಬಹುದು. ಈಗ ನಮ್ಮ ಚಾಕ್ಲೇಟ್ ಡೋನೆಟ್ ರೆಡಿ ಆಯಿತು. ಮಕ್ಕಳಿಗಂತೂ ತುಂಬ ಇಷ್ಟ. ಈ ರೀತಿ ನಾವು ಮನೆಯಲ್ಲಿ ಸುಲಭವಾಗಿ ಮಕ್ಕಳಿಗೆ ಮಾಡಿಕೊಡಬಹುದು. ಮಕ್ಕಳು ಎಂಜಾಯ್ ಮಾಡಿ ತಿನ್ನುತ್ತಾರೆ. ಬಾಯ್. ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.